ನಮಸ್ಕಾರ ಎಲ್ಲ ನನ್ನ ಕನ್ನಡದ ಹೃದಯ ಮನುಷ್ಯಗಳಿಗೆ. ಇವತ್ತ ಏನಿಲ್ರಿ, ಭಾಳ ಬೇಸರ ಆಗತ್ತೈತಿ, ಅದಕ್ಕೆ ಲಾಗ್ ಮಾಡ್ಬೇಕಂತೇಳಿ ಅನಿಸ್ತು, ಲಾಗ್ ಮಾಡಕತ್ತೀನಿ. ಹಂಗೆ ಸ್ವಲ್ಪ ನಮ್ಮ ಬಸನವರ ಸ್ವಲ್ಪ ಹಾಗಾಗ ವಿಜಯ್ ಅವ್ರೆ ಅವರು ರೀ ನೋಡ್ರಿ ನಮ್ಮ ಬಸನಗೌಡ್ರು. ಇವ್ರ ಇತಿಹಾಸ ಗೊತ್ತಲ್ಲ ನಿಮಗೆಲ್ಲ, ಬಸನಗೌಡ್ರು ಯಾಕಂತಾರ ಏನಂತೇಳಿ. ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹಳೆ ವಿಡಿಯೋಗಳು, ನಾವು ಕಾಲೇಜ್ದಾಗಿದ್ದಂಥ ವಿಡಿಯೋಗಳು ನೀವು ನೋಡ್ರಿ ಗೊತ್ತಾಗೈತೆ ಅವ್ರಿಗೆ ಯಾಕೆ ಬಸನಗೌಡ್ರು ಅಂತಾರ ಅಂತೇಳಿ. ನಗತಾನ ಒಳಗೆ ಅಡ್ಡಾಡಿ ಎಷ್ಟು ಸಮಯ ನೋಡ್ರಿ. ಬೈಬೇಡ್ರಿ, ನಮ್ಮ ರೂಮ್ ಸ್ವಲ್ಪ ಸ್ವಚ್ಛ ಇಟ್ಟಿಲ್ಲ, ಕಸ ಹೊಡೆದೀವಿ ಆದ್ರೆ ಸ್ವಲ್ಪ ಅಷ್ಟ ಅಂತ ಬರೀ ಏನು ಸೆಟಪ್ ಇಲ್ಲ. ನೋಡ್ರಿ, ಇದು ನಮ್ಮ ಸೆಟಪ್ಪು. ಇಲ್ಲೇ ಏನೋ ಒಂದು ಸಣ್ಣ ಪುಟ್ಟ ಒಂದು ಸೆಟಪ್ ಮಾಡ್ಕೊಂಡಿದ್ದೀವಿ. ಆದ್ರೆ ನಮ್ಮ ಚಾನಲ್ ಯಾವಾಗ ಅದು ರೆಕಗ್ನೈಸ್ ಆಗ್ತೈತೋ ಏನೋ ಗೊತ್ತಿಲ್ಲ. ಭಾಳ ಕಷ್ಟಪಡಾಕತ್ತೀವಿ, ಅಷ್ಟಿಷ್ಟೆಲ್ಲ ಕಷ್ಟಪಡಾಕತ್ತೀವಿ. ಎಷ್ಟೆಷ್ಟು ಪ್ರತಿದಿನ ವಿಡಿಯೋ ಹಾಕಿದ್ರು ಅದ್ರಾಗ ನಮ್ಮ ಜನಕ್ಕೆ ಏನು ಗೊತ್ತಾ, ಒಳ್ಳೆ ಕಂಟೆಂಟ್ ಕೊಟ್ರೆ ಅದನ್ನು ನೋಡೋಂಗಿಲ್ಲ. ಏನು ಇಲ್ಲದೆ ಇರೋವಂಥದ್ದು ಈ ರೀತಿ ಮಾಡೋದಲ್ಲ, ಇಂಥ ಖಾಲಿ ಪಿಡಿ ವಿಡಿಯೋಗಳನ್ನ ಮಾತ್ರ ಜನ ನೋಡೋದು. ನಾನು ಲಾಗ್ ಮಾಡಬಾರ್ದು ಅಂದರೆ ಲಾಗ್ ಮಾಡಬಾರ್ದಂತೆ ನಾನು ತಪ್ಪಲ್ಲ. ಅದು ಲಾಗ್ ಮಾಡುವಂಥದ್ದು ಉದ್ದೇಶ ಏನೋ ನಮ್ಮ ದಿನಚರಿಯನ್ನು ನಮ್ಮ ಜೊತೆ ಹಂಚ್ಕೋಬೇಕು. ಆಮೇಲೆ ಅವ್ನ ನೆನಪುಗಳು ಎಲ್ಲ ಇದರಲ್ಲಿ ಉಳಿತಾವ ಅನ್ನೋಕ್ಕೋಸ್ಕರ ಈ ಥರ ಲಾಗ್ ಮಾಡ್ತೀವಿ. ಆದ್ರೆ ಒಳ್ಳೆ ಕಂಟೆಂಟ್ ಇರುವಂಥದ್ದನ್ನು ಏನೋ ಸಾಮಾಜಿಕ ಸಂದೇಶಗಳನ್ನು ಕೊಡಬೇಕು ಅಂತ ಹೇಳ್ಕೊಂಡು ಒಂದಷ್ಟು ವಿಡಿಯೋಗಳನ್ನ ಕಂಟೆಂಟ್ ಅಲ್ಲಲ್ಲೇ ಹುಡುಕಿ ವಿಚಾರವನ್ನು ನಿಮ್ಗೆ ಹೇಳ್ತಿದ್ದೀವಿ. ಆದರೂ ಜನ ನೋಡಲ್ಲ, ಅದ ಒಂದು ಸ್ವಲ್ಪ ಬೇಜಾರಿನ ಸಂಗತಿ. ಇದ್ರಾಗ ಬಂದಂಥ ವ್ಯೂಸ್ ಕೂಡ ಅದ್ರಾಗ ಬರೋಂಗಿಲ್ಲ. ಮತ್ತು ಅದನ್ನು ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಐತಿ, ಎಲ್ಲ ಐತಿ, ಆದರೂ ಕೂಡ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮದು ಆ ಚಾನಲ್ ಯಾವತ್ತು ರೆಕಗ್ನೈಸ್ ಆಗುತ್ತಾ ಗೊತ್ತಿಲ್ಲ. ಬಟ್ ಕಾಯ್ತೀನಿ, ಆದರೂ ಸತತವಾಗಿ ವಿಡಿಯೋಗಳನ್ನು ಮಾಡ್ತೀನಿ. ಯೂಟ್ಯೂಬರ್ಸ್ಗಳಿಗೆ ಅದು ಒಂದೇ ಹೇಳೋದು, ನಿಮ್ಮ ವಿಡಿಯೋಗಳು ರೀಚ್ ಆಗಲ್ಲ ಅಂತ ಅಂದ್ಕೊಂಡು ಸಡನ್ಲಿ ಕೈ ಬಿಡೋಕೋಬೇಡ್ರಿ. ಪ್ರತಿದಿನ ವಿಡಿಯೋ ಹಾಕ್ರಿ. ಅದು ಹಿಂದೆಲ್ಲ ನಾಳೆ ಆ ಚಾನಲ್ ರೆಕಗ್ನೈಸ್ ಆಗೇ ಆಗ್ತೈತಿ, ಆ ಒಂದು ಚಾನಲ್ ಓಡ್ತೈತಿ. ಆದ್ರೆ ಸ್ವಲ್ಪ ಸಮಯ ತೊಗೋತೈತಿ. ಯಾಕಂತಂದ್ರೆ ಆ ವಿಡಿಯೋಗಳು ಅಥವಾ ಮತ್ತು ನಾನು ಎಲ್ಲ ಮುಂಚೆ ಚೆನ್ನಾಗಿ ಓಡಿದವು. ಆದರೆ ಈಗ ಇತ್ತಿತ್ತಲಾಗಿ ಒಂದು 3 ತಿಂಗಳ ಯಾವುದೇ ರೀತಿಯಂಥ ವಿಡಿಯೋಗಳನ್ನ ಹಾಕಲಿಲ್ಲ, ಕೆಲವೊಂದು ಸಮಸ್ಯೆಗಳಿಂದ. ಹಂಗಾಗಿ ಅದು ಪೂರಾ ಕೆಳಗೆ ಹೋಗ್ಬಿಟ್ಟೈತಿ ಚಾನಲ್. ಈ ಚಾನಲ್ಗೂ ಅಷ್ಟೇ, ಅದು ಈ ಚಾನಲ್ ಕಂಟಿನ್ಯೂ ಆಗಿ ಹಾಕಿದರೆ ಅವಾಗ ಅದು ಕಂಟಿನ್ಯೂ ಆಗಿ ಹಾಕಕ್ಕೆ ಹೋಗಿದ್ರೆ ಅವಾಗ ಈ 300-400 ವ್ಯೂಸ್ ಏನೋ ಹೊಂಟಿತ್ತು ಸಣ್ಣಗೆ. ಈಗ ವಾಪಸ್ ಲಾಗ್ ಶುರು ಮಾಡೀನಿ. ಈಗಾದರೂ ಬರೀ 40-50 ಜನ ನೋಡೋಕೆ ಶುರು ಮಾಡ್ಯಾರ. ಹಂಗೆ ಅದು ಹಾಕಲಿಲ್ಲ ಅಂತಂದ್ರೆ ಅದು ಡೌನ್ ಆಗಿಬಿಡ್ತೈತಿ. ನೋಡ್ರಿ ಗೌಡ್ರು ಏನೋ ಹೇಳಕತ್ತಾರ. ಏನಾತ್ರಿ ಗೌಡ್ರ? ಹಾಂ ಗೌಡ್ರು ಈಗ ನೋಡ್ರಿ, ಟೈಮ್ ಈಗ ಎಷ್ಟು ಐತೆ ಅಂತಂದ್ರೆ ತೋರಿಸ್ತೀನಿ, ನಿಮಗೆ ಟೈಮ್ ತೋರಿಸ್ತೀನಿ. ನೋಡ್ರಿ 3:41 ಆಗೈತಿ. ಇವ್ರು ಎದ್ದಿದ್ದು ಎಷ್ಟು ಗಂಟೆಗೆ ಗೊತ್ತಾ? ಅಂದರೆ ಇವತ್ತು ಬೆಳಿಗ್ಗೆ ನಮ್ಮ ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ವಾಪಸ್ 6 ಗಂಟೆಗೆ ಮನೆಗೆ ಬಂದ್ವಿ. 6 ಗಂಟೆಗೆ ಮುಕ್ಕೊಂಡ್ರ. ಮಧ್ಯಾಹ್ನ ಎಷ್ಟು ಗಂಟೆಗೆ ಇದ್ದಾರೆ ಹೇಳ್ರಿ ಇವರು? ಮಧ್ಯಾಹ್ನ ಏನು 2 ಗಂಟೆಗೆ, ಈಗ ಒಂದು ತಾಸಿಂದ ಎದ್ದಾರೆ. 2 ಗಂಟೆಗೆ ಎದ್ದಾರೆ. ಅದು ಹೇಳ್ತಿದ್ದಿಲ್ಲ. ಮತ್ತು ಅದರಿಂದ ಒಂದು ಟ್ವಿಸ್ಟ್ ಐತಿ. ಹಂಗೆ ಅದ, ಅದರಿಂದ ಒಂದು ಟ್ವಿಸ್ಟ್ ಐತಿ. ಆ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ನಾವು ಹೆಂಗಾರು ಮತ್ತೆ ಈ ನಮ್ಮ ಅಣ್ಣದ ಸೆಕೆಂಡ್ ಶಿಫ್ಟ್ ಇತ್ತು ರೀ. ಅವ್ರು ಹೋದ್ಮೇಲೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋತಿದ್ವಿ. ಆದ್ರೆ ಏನಾಗ್ಬಿಡ್ತಂದ್ರೆ ಅಲ್ಲಿ ಊಟಿತ್ತು. ನಮಗೆ ನಿಮ್ಮದು ಹೇಳಕ್ಕೆ ಬಿಡಿ ಬಿಡು. ಊಟಿತ್ತು. ನಮ್ಮ ಅಣ್ಣ ಹಂಗೆ ಹೋಗಿದ್ನಂತ್ರಲ್ಲಿ. ಊಟಿತ್ತು. ಅವು ಉಂಡು ಬಂದಾರ್ರಿ, ಊಟ ಮಾಡಿ ಬಂದು ಅಲ್ಲಿ ಊಟ ಐತೆ ನೋಡ್ರಿ, ಹೋಗಿ ಬರ್ತೀರಿ ನೋಡೋಣ. ಗೌಡ್ರು ನಿಂದ್ರಿಲ್ಲ, ಪಟ ಹಾಲು ತಿಕ್ಕೊಂಡು ರೈಟ್ ಓಡ್ ಒಂದು ಸಣ್ಣ. ಏನಿದ್ರು ಒಟ್ಟು ಹಂಗೆ ಬೇಸರ ಆಗೈತಿದೆ, ಅದಕ್ಕೆ ಲಾಗ್ ಮಾಡೋಕೆ ಅನಿಸ್ತಾರೆ. ಲಾಗ್ ಮಾಡೀನಿ, ಏನೋ ಒಂದು ಮಜಾ ಅಷ್ಟೇ, ಖುಷಿ. ಇದರಿಂದ ಇನ್ನೊಂದು ಲಾಗ್ ಬಿಡ್ತೀನಿ ಸಿದ್ದೆ. ಏನಪ್ಪ ಅಂತಂದ್ರೆ ಟಾಕ್ಸಿಕ್ ಮೂವಿ ನೋಡಿ ಬಂದೀನಿ. ನಾನು ಫಸ್ಟ್ ಶೋನ ಹೋಗಿದ್ದೆ.
ಗೌಡ್ರು ಅಪ್ಪಟ ಯಶ್ ಬಾಸ್ ಅಭಿಮಾನಿ. ನಾವು ಕೂಡ ಅಭಿಮಾನಿ ಇಲ್ಲ ಅಂತಲ್ಲ, ಎಲ್ಲರೂ ಇಷ್ಟಪಡ್ತೀವಿ ಅವ್ರು ಇವರು ಅಂತ ಅಷ್ಟೇ ಅಲ್ಲ. ಆ ಒಂದು ರಿವ್ಯೂವನ್ನು ಇದೇ ಚಾನಲಾಗಿ ಮಾಡ್ತೀನಿ. ಆ ಚಾನಲಾಗಿ ಮಾಡಿಬಿಟ್ಟಿನಿ, ನೀವು ನೋಡ್ತೀರಿ ಅಂದ್ರೆ ಅದೇ ಚಾನಲಾಗಿ ಪ್ರೊಫೆಷನಲಾಗಿ ಆ ಚಾನಲ್ ಒಳಗೆ ಮಾಡೀನಿ. ನೋಡಿರಿ, ನಿಮ್ಗೆ ಹಿಂಗೆ ನಾರ್ಮಲಾಗಿ ಮಾತಾಡ್ತಾ ಆ ಒಂದು ರಿವ್ಯೂ ಹೇಳಪ್ಪ ಅಂತಂದ್ರೆ ಈ ಒಂದು ಚಾನಲ್ದಾಗ ಇದಾದ್ಮೇಲೆ ನೆಕ್ಸ್ಟ್ ವೀಡಿಯೋ ಬರ್ತೈತಿ. ನೋಡಿರಿ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಟಾಕ್ಸಿಕ್ ಸಿನಿಮಾ ಇನ್ನೂ ಯಾರು ನೋಡಿಲ್ಲ, ನೋಡಿರಿ, ನೋಡಿ ಬಂದು ಹೆಂಗೆ ಐತೆ ಅಂತೇಳಿ ಆ ಟಾಕ್ಸಿಕ್ ಮೂವಿದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.